ಆ, ರತ್ನಕಟ ಶ್ರಾವಾಚಾರದ ಸ್ವಾಧ್ಯಾಯ ನಿಮ್ದು ಇಲ್ಲಿ ಕಂಟಿನ್ಯೂ ನಡೀತಾ ಇದೆ. ಶ್ರಾವಕರ ಅತ್ಯುತ್ತಮ ಗ್ರಂಥ ರತ್ನಕರಂಡ ಶ್ರಾವಕಾಚಾರ. ಕರಂಡ ಅಂದ್ರ ದಂಡಿ, ನಮ್ಮ ಕಡೆ ಪೇಟಿಗೆ. ನೀವು ಕರಂಡಕ ಅನ್ನೋ ಶಬ್ದ ಬೇರೆ ಬಸ್ತಿಗೆ ತಗೊಂಡು ಹೋಗ್ತಿರಲ್ಲ, ಸೊ ಆ ರೀತಿ ನಮ್ಮ ಶ್ರಾವಕರಿಗೆ ಉಪಯೋಗ ಆಗಲಿ ಅಂತ ಅದನ್ನ ಯೂಸ್ ಮಾಡ್ತೀವಿ. ಅದೇ ಒಂದು ಸಿಲ್ಸಿಲ ಅಂದ್ರೆ ಅದೇ ಒಂದು ಪರಂಪರೆಗೆ ನಾವು ಮುಂದೆ ಹೋಗ್ತಾ, ಈಗಾಗಲೇ ನೀವು ನಿನ್ನೆ 7 ತತ್ವಗಳ ಮೇಲೆ ಶ್ರದ್ಧಾನ ಇಸ್ಕೊಂಡು ಸಮ್ಯಕ್ ದರ್ಶನ, 7 ತತ್ವಗಳ ಮೇಲೆ ಇರ್ತಕ್ಕಂತಹ ಜ್ಞಾನ ಸಮ್ಯಕ್ ಜ್ಞಾನ. 7 ತತ್ವಗಳನ್ನ ತಿಳ್ಕೊಂಡು ಏನು ಆಚರಣೆ ಮಾಡ್ತೀರಿ ಅದು ಸಮ್ಯಕ್ ಚಾರಿತ್ರ. ಈ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇವತ್ತೊಂದು ನಿನ್ನೆನೂ ಕೂಡ ನಿಜವಾದ ಘಟನೆಗಳನ್ನ ಹಲವಾರು ನಿಮಗೆಲ್ಲ ತಿಳಿಸಿದ್ದಾರೆ. ಇವತ್ತು ತುಂಬಾ ಘಟನೆಗಳನ್ನ ಮುನಿ ಮಹಾರಾಜರ ಉದಾಹರಣೆಗಳಿರ್ಬೋದು ಎಲ್ಲವನ್ನು ನಿಮಗೆ ತಿಳಿಸ್ತಾ ಇದ್ದಾರೆ. ಈಗ ನಾವು ಈ 3 ಲೋಕದಲ್ಲಿ ಇರ್ತಕ್ಕಂತಹ ಜೀವ, ಈ ಬರೀ ತುಮಕೂರಿನ ಜೀವಗಳು ಅಷ್ಟೇ ಅಲ್ಲ, ಇಲ್ಲಿ ಕೂಡ ಬೇರೆ ಬೇರೆ ಊರವರು ಬಂದಿದ್ದೀರಲ್ವಾ. 3 ಲೋಕದಲ್ಲಿ ಇರ್ತಕ್ಕಂತಹ ಜೀವಗಳು ಮಕ್ಕಳಿಗೆ ಪಾಠ ಮಾಡೋದು ಬೇರೆ, ದೊಡ್ಡವರಿಗೆ ಮಾಡೋದು ಬೇರೆ. ಅದಕ್ಕಾಗಿ ಗಂಭೀರವಾಗಿ ತಿಳ್ಕೊಳ್ಳೋಣ. ಆ ಎಲ್ಲ ಜೀವಗಳಿಗೆ ಏನ್ ಬೇಕಾಗಿದೆ, ಅವು ಏನ್ ಮಾಡ್ತಾ ಇದ್ದಾವೆ, ಮುಂದೆ ಏನ್ ಮಾಡಬೇಕು, ಹಿಂದೆ ಏನ್ ಮಾಡಿದ್ವು ಅನ್ನೋದನ್ನ ಈಗ ನಾವು ಸಂಕ್ಷಿಪ್ತದಲ್ಲಿ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡೋಣ. ಮೊದಲು ಎಲ್ಲರಿಗೂ ತುಂಬಾ ಟೈಮ್ ಇತ್ತು, ಆಗ ವಿಸ್ತಾರವಾಗಿ ತಿಳ್ಕೊಳ್ತಿದ್ರು. ಈಗ ನಿಮ್ಗೆ ಯಾರಿಗೂ ಕೂಡ ವಿಸ್ತಾರವಾಗಿ ತಿಳ್ಕೊಳ್ತಕ್ಕ ಟೀಕಾ ಅನ್ನೋದು ಇಲ್ಲ. ಈಗ ಶಾರ್ಟ್ ಕಟ್ ಬೇಕು, ಬರೀ ಹೈಲೈಟ್ಸ್ ಬೇಕು, ನೋಡ್ಲಿಕ್ಕೆ ಯಾರು ಬೇಡ, ಸಂಕ್ಷಿಪ್ತವಾಗಬೇಕು. ಸೊ ಷಟ್ಖಂಡಾಗಮ ಏನ್ ನಮ್ಮ ಜೈನ ಧರ್ಮದ ಪ್ರಾಚೀನ ಗ್ರಂಥ ಇದೆ, ಅದಾದ್ಮೇಲೆ ಧವಳ, ಜಯಧವಳ, ಮಹಾಧವಳ ಅದು ಏನು ಗ್ರಂಥಗಳು ಬಂದವು, ಅವೆಲ್ಲ ದೊಡ್ಡ ದೊಡ್ಡ ಗ್ರಂಥಗಳು. ಅವನ್ನೆಲ್ಲ ಓದ್ಲಿಕ್ಕೆ ಆಗಲ್ಲ, ನಮಗೆ ತುಂಬಾ ಕಷ್ಟ ಇದೆ. ಮುನಿ ಮಹಾರಾಜರು ಓದ್ತಾರೆ, ಶ್ರಾವಕರಿಗೆ ಓದೋದು ಕಷ್ಟ ಇದೆ ಅಂತ ತಿಳ್ಕೊಂಡು ಆ ಷಟ್ಖಂಡ